ಕಾವೇರಿ ನೀರು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋರಾಟಗಳು ನಡೀತಾ ಇದೆ, ಪ್ರತಿಭಟನೆಗಳು ಸಾಗ್ತಾ ಇದೆ. ಇದರ ಮಧ್ಯದಲ್ಲಿ ಗೋ ಬ್ಯಾಕ್ ವಿಜಯ್ ಪ್ರತಿಭಟನೆಯೂ ಕೂಡ ಸೇರ್ಪಡೆಯಾಗಿದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ಮಂಡ್ಯದಲ್ಲಿ ಕಾವೇರಿ ನೀರು ಹರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಇದರ ಮಧ್ಯದಲ್ಲಿ ಗೋ ಬ್ಯಾಕ್ ವಿಜಯ್ ಕೂಗು ಕೂಡ ಕೇಳಿಸಿಗ್ತಾ ಇದೆ. ಹೆದ್ದಾರಿಯಲ್ಲಿ ಉರುಳು ಸೇವೆಯನ್ನ ಮಾಡಿಕೊಂಡು ಟೀಯನ್ನ ಕಾಯಿಸಿ ತಮಿಳುನಾಡು ಸಿಎಂ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಗೋ ಬ್ಯಾಕ್ ವಿಜಯ್ ಪೋಸ್ಟರ್ ಅನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಜಯ್ ವೃತ್ತದಲ್ಲಿ ಟೀಯನ್ನ ಕಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಾವೇರಿ ವಿಚಾರದಲ್ಲಿ ವಿಜಯ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಕೆದಾಟು ಡ್ಯಾಂ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಪ್ರತಿಭಟನಾಕಾರರು. ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ಸದ್ಯಕ್ಕೆ ಉದ್ವಿಗ್ನ ವಾತಾವರಣಗಳು ಕೂಡ ನಿರ್ಮಾಣ ಆಗಿದೆ. ಕಾವೇರಿ ನೀರಿನ ಹಂಚಿಕೆ ಇದರ ಜೊತೆಗೆ ಮೇಕೆದಾಟು ಅಣೆಕಟ್ಟು ವಿವಾದದ ನಡುವೆಯೇ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಆಗಮಿಸ್ತಾರೆ ಅನ್ನುವಂತಹ ವಿಚಾರ ಯಾವಾಗ ಈ ಹೋರಾಟದ ಸಂದರ್ಭದಲ್ಲಿ ಗೊತ್ತಾಯ್ತೋ, ಸೊ ಹಾಗಾಗಿ ಮಂಡ್ಯದಲ್ಲಿ ಇದೀಗ ಗೋಬ್ಯಾಕ್ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಆರಂಭವಾಗಿರುವಂತಹ ಪ್ರತಿಭಟನೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೂ ಕೂಡ ಮುಂದುವರಿತಾ ಇದೆ. ಬೆಳಗ್ಗೆಯಿಂದಲೇ ಕೂಡ ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಒಂದು ಕಡೆ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರತಿಭಟನೆಗಳು ಕಳೆದ 4-5 ದಿನಗಳಿಂದ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬಿಂದಿಗೆ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು, ಖಾಲಿ ಕೊಡವನ್ನ ಹಿಡ್ಕೊಂಡು ಮತ್ತೆ ಈ ಮಣ್ಣಿನ ಮಡಿಕೆಯನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಇದರ ಜೊತೆಗೆ ಉರುಳು ಸೇವೆಯನ್ನ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಟೈರ್ ಅನ್ನ ಹಚ್ಚೋದಕ್ಕೆ ಪ್ರಯತ್ನಗಳು ಕೂಡ ಆಯಿತು. ಇದೆಲ್ಲದರ ಜೊತೆಯಾಗಿ ಇದೀಗ ಗೋ ಬ್ಯಾಕ್ ವಿಜಯ್ ಪೋಸ್ಟರ್ ಅನ್ನ ಹಿಡಿದುಕೊಂಡು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಜಯ್ ವೃತ್ತದಲ್ಲಿ ಟೀಯನ್ನ ಕಾಯಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ವಿಜಯ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರದ ವಿರುದ್ಧ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಮತ್ತೆ ಈ ಮೇಕೆದಾಟು ಡ್ಯಾಂ ವಿಚಾರವನ್ನ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೋಡಿ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಕೇಂದ್ರ ಸರ್ಕಾರದ ನಾಯಕರನ್ನ ಭೇಟಿ ಕೂಡ ಮಾಡಿದ್ರು. ಮೋದಿ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ರು. ಸಾಕಷ್ಟು ಆಕ್ರೋಶಗಳು ಕೂಡ ಹೆಚ್ಚಾದ್ರೂ ಕೂಡ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪತ್ರವನ್ನ ಬರೆದಿದ್ರು ಅನ್ನೋದನ್ನ ನೀವು ಎಲ್ಲರೂ ಕೂಡ ಗಮನಿಸಿದ್ದೀವಿ. ಸೊ ಹಾಗಾಗಿ ಆ ವಿಚಾರವನ್ನು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಂಡು ಆ ಒಂದು ವಿಚಾರಕ್ಕೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ನಿನ್ನೆಯಷ್ಟೇ ಉತ್ತರ ಕರ್ನಾಟಕ ಭಾಗದವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಬರೀ ಕಾವೇರಿ ನೀರು ವಿಚಾರಕ್ಕೆ ಮಾತ್ರ ನೀವು ಪ್ರತಿಭಟನೆ ಮಾಡ್ತೀರಿ, ಮೇಕೆದಾಟು ವಿಚಾರ ಮತ್ತೆ ಕೃಷ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಪ್ರತಿಭಟನೆಯನ್ನ ಮಾಡೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದೀಗ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ವಿಜಯ್ ಅವರು, ಪತ್ರವನ್ನ ಬರೆದ್ರು, ಕೇಂದ್ರ ನಾಯಕರನ್ನ ಭೇಟಿ ಆದ್ರು, ಕೋರ್ಟಿಗೆ ಹೋಗುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಯಾವಾಗ ಕೋರ್ಟ್ನಲ್ಲಿ ಚೀಮಾರಿ ಹಾಕಿದ್ರು, ಸೊ ಮತ್ತೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಸೊ ಹಾಗಾಗಿ ಈ ಎಲ್ಲಾ ಒಂದು ವಿಚಾರವನ್ನ ಇಟ್ಕೊಂಡು ಗೋ ಬ್ಯಾಕ್ ವಿಜಯ್ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟಿದ್ರು ವಿಜಯ್ ಅವರಿಗೆ, ಬನ್ನಿ ಕರ್ನಾಟಕಕ್ಕೆ ಕೂತು ಮಾತನಾಡೋಣ ಅಂತ ಹೇಳಿ 3ನೇ ತಾರೀಕಿನಂದು ಆಗಮಿಸ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ ವಿಜಯ್ ಅವರಿಗೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ, ಬರಬೇಡಿ ಅಂತ ಹೇಳಿ. ಸೊ ಹಾಗಾಗಿ ಪ್ರತಿಭಟನೆ ಮತ್ತಷ್ಟು ತೀವ್ರತೆಗೊಳ್ತಾ ಇದೆ. ಸೊ ಹಾಗಾಗಿ ಇದೀಗ ನೀರಿಗಾಗಿ ಮಂಡ್ಯದಲ್ಲಿ ಉದ್ವಿಗ್ನ ವಾತಾವರಣವೂ ಕೂಡ ನಿರ್ಮಾಣ ಆಗ್ತಾ ಇದೆ. ಇನ್ನು ಮಾತನಾಡಿದ್ದಾರೆ ರೈತರು, ಏನ್ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಒಂದು ಕಾವೇರಿ ನಮ್ಮದು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಕೊಡಿಕಾಗಲ್ಲ. ರೈತಾಪಿ ಜನರು ಅರ್ಧ ಬೆಳೆ ಬೆಳೆದು ಇವತ್ತು ಕಂಗಾಲಾಗಿದ್ದೀವಿ. ಮತ್ತೆ ಏನು ವಿಜಯ್ ಅವ್ರ ಭೇಟಿ ಕರ್ನಾಟಕಕ್ಕೆ ಬರ್ತಾರಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಸ್ವಲ್ಪ ತಡವಾಗಿ ಬರಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ.
ಆದರೆ ವಿಜಯ್ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಹಿಂದೆ ಅಲ್ಲ ಮುಂದಕ್ಕೂ ಸಹ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಭೇಟಿ ನೀಡುವಂಥ ಪ್ರಯತ್ನ ಮಾಡಬಾರ್ದು. ಯಾಕಂತ ಹೇಳಿದ್ರೆ ವಿಜಯ್ ಅವರು ನಿಜವಾದ ನಾಯಕತ್ವ ಇದ್ದಿದ್ರೆ ಕರ್ನಾಟಕ ರೈತರ ಬಗ್ಗೆನೂ ಒಂದು ನಿಮಿಷ ಅವ್ರಿಗೆ ಕುಂತು ಯೋಚನೆ ಮಾಡಬೇಕಾಯ್ತು. ಅವರು ತಮಿಳುನಾಡಲ್ಲಿ 3 ಬೆಳೆನ ಬೆಳೀತಾ ಇದ್ದಾರೆ ಮತ್ತು ಸಮೃದ್ಧಿಯಾಗಿ ಇದ್ದಾರೆ. ಮತ್ತೆ ನಾವು ಬಿಟ್ಟಂಥ ನೀರನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ದೆ ಸಮುದ್ರಕ್ಕೆ ಬಿಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಅವ್ರು ನಿಜವಾಗ್ಲೂ ಒಂದು ಕರ್ನಾಟಕದ ಬಗ್ಗೆ ಹಿತದೃಷ್ಟಿ ಇದ್ದಿದ್ರೆ ಮತ್ತೆ ತಮಿಳುನಾಡು ರೈತರ ಬಗ್ಗೆ ಚಿಂತೆ ಮಾಡೋದಾಗಿದ್ರೆ ಅವ್ರು ಏನು ಒಂದು ಅಣೆಕಟ್ಟು ಕಟ್ಟೋ ಮುಖಾಂತರ ಮತ್ತೆ ತಮಿಳುನಾಡಲ್ಲಿ ಏನು ಪೋಲಾಗಿ ಸಮುದ್ರಕ್ಕೆ ಹರಿತಾ ಇದೆ ನೀರು ಅದನ್ನ ಸಂರಕ್ಷಣೆ ಮಾಡಿ ಕರ್ನಾಟಕ ರೈತರಿಗೂ ಅನುಕೂಲ ಆಗಲಿ ಅನ್ನೋ ನಿಟ್ಟಲ್ಲಿ ಅವರು ಕೆಲಸ ಮಾಡಬೇಕಾಯ್ತು. ಆದರೆ ಕರ್ನಾಟಕಕ್ಕೆ ಭೇಟಿ ನೀಡ್ತೀನಿ ಇಲ್ಲಿ ಸುಧಾರಿಸ್ತೀನಿ ಅನ್ನೋದು ತುಂಬ ತಪ್ಪು. ಇದು ವಿಜಯ್ ಅವರ ಭೇಟಿ ನೀಡ್ತಾ ಇರೋದು ನಮಗೆ ಬೇಸರ ಸಂಗತಿ. ಮತ್ತೆ ಮುಂದೆ ಎಂದಿಗೂ ನಮ್ಮ ಜನ್ಮ ಇರೋ ತನಕನೂ ಯಾವುದೇ ಕಾರಣಕ್ಕೂ ವಿಜಯ್ ಅವರು ಕರ್ನಾಟಕಕ್ಕೆ ಭೇಟಿ ನೀಡಬಾರ್ದು. ಏನಾದರೂ ಭೇಟಿ ನೀಡಿದರೆ ಉಗ್ರ ಹೋರಾಟ ಮತ್ತು ಪ್ರಾಣಹಾನಿ ಮತ್ತು ಯಾವುದೇ ಹಾನಿ ಆದ್ರೂ ಕರ್ನಾಟಕ ಸರ್ಕಾರದವರ ನೇರ ಹೊಣೆ ಹೊರತು ಯಾವುದೇ ಕಾರಣಕ್ಕಾಗಲಿ ಕರ್ನಾಟಕ ಹೋರಾಟಗಾರರಾಗಲಿ ರೈತಾಪಿ ಜನಗಾಗಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಹೊಣೆಗಾರರಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಇದ್ದಂಥ ಸರ್ಕಾರಗಳು ಯಾವುದೇ ಪಕ್ಷ ರಾಜಕೀಯ ವ್ಯಕ್ತಿಗಳಾಗಿರಲಿ ಯಾವುದೇ BJP ಆಗಿರ್ಬೋದು JDS ಆಗಿರ್ಬೋದು ಮತ್ತು ಇನ್ನು ಇತರ ಪಕ್ಷ ಯಾವುದೇ ಆಗಿರಲಿ ರೈತಾಪಿ ವರ್ಗದವ್ರಿಗೆ ಹಿಂದೆ ಇದ್ದ ಸರ್ಕಾರಗಳು ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ. ಈ ಸರ್ಕಾರವನ್ನು ಯಾವುದೇ ಕಾರಣ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇವರೆಲ್ಲ ಏನಂದ್ರೆ ಬಾಯಿ ಅಂತ ಬಂದು ತಪ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಕಂಗಾಲಾಗಿದ್ದು ಸಹ ಅದನ್ನ ಒಂದು ತಾಕ್ಷಣ ಮಾಡ್ತಾ ಇದ್ದಾರೆ. ಇದು ವಿರುದ್ಧವಾಗಿ ನಿರಂತರವಾಗಿ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು ರೈತಾಪಿ ಜನಗಳೆಲ್ಲ ಸೇರಿ ಇನ್ನು ಮುಂದಕ್ಕೂ ಸಹ ಉಗ್ರ ಹೋರಾಟ ಮಾಡಬೇಕಾಗುತ್ತೆ.